ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 10 ಪಾಲಿನಾಮಿಯಲ್ ಚಾಪ್ಟರ್ನ ಫುಲ್ NCERT ಎಕ್ಸಸೈಸ್ನ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಗ್ರಾಫ್ಸ್ ಆಫ್ y is equal to p of x are given in the figure 2.10. Find the number of zeros of p of x in each case. ಯಾವುದೇ ಗ್ರಾಫ್ ಕೊಟ್ಟರು, if you want to find the number of zeros, we have to see how many times the given graph is cutting the x-axis. So first one ಏನು ಹೇಳ್ತಿದೆ? ಫಸ್ಟ್ ಒನ್ ಅಲ್ಲಿ ಯಾವ್ದಾರ ಒಂದು ಲೈನ್ ಎಕ್ಸ್ ಆಕ್ಸಿಸ್ ಪಾಸ್ ಆಗ್ತಿದ್ಯಾ? ಒಂದು ಆಗ್ತಿಲ್ಲ. ಕರೆಕ್ಟ್? ವಿಚ್ ಮೀನ್ಸ್ ವಾಟ್? ವಿಚ್ ಮೀನ್ಸ್ ಇಟ್ ಹ್ಯಾಸ್ ನೋ ಝೀರೋಸ್. ಸೊ ಫಸ್ಟ್ ಒನ್, ದ ನಂಬರ್ ಆಫ್ ಝೀರೋಸ್ ಇಸ್ 0. ಕಮಿಂಗ್ ಟು ದ ಸೆಕೆಂಡ್ ಒನ್ ಎಷ್ಟು ಸರಿ ಕಟ್ ಆಗ್ತಿದೆ ನೋಡಿ. ಇದು ಎಕ್ಸ್ ಆಕ್ಸಿಸ್. ಕರೆಕ್ಟ್? ಎಕ್ಸಾಕ್ಟ್ಲಿ ಒಂದ್ ಸರಿ ಕಟ್ ಆಗ್ತಿದೆ ಇಲ್ಲಿ. ಸೊ ದ ನಂಬರ್ ಆಫ್ ಝೀರೋಸ್ ಇಸ್ 1. ಗೋಯಿಂಗ್ ಟು ದ ಥರ್ಡ್ ಒನ್ ಏನ್ ಹೇಳ್ತಿದೆ? ಎಷ್ಟು ಸರಿ ಕಟ್ ಆಗ್ತಿದೆ? 1, 2 and 3. ಸೊ 3 ಅಂತ ಬರಿತೀನಿ. ನೆಕ್ಸ್ಟ್ ಫೋರ್ತ್ ಒನ್ ಎಷ್ಟು ಸರಿ ಕಟ್ ಆಗ್ತಿದೆ? ಇಟ್ ಈಸ್ 1 and 2. ಎರಡು ಸರಿ ಕಟ್ ಆಗ್ತಿದೆ. ಸೊ ದ ನಂಬರ್ ಆಫ್ ಝೀರೋಸ್ ಇನ್ ಫೋರ್ತ್ ಗ್ರಾಫ್ ಇಸ್ 2. ಫಿಫ್ತ್ ಒನ್, 1, 2, 3 and 4. ನಾಲ್ಕು ಸರಿ ಇದೆ. ಸೊ ಇಟ್ ಈಸ್ 4. ಸಿಕ್ಸ್ತ್ ಒನ್ ಅಂಡ್ ದ ಲಾಸ್ಟ್ ಒನ್, 1, 2, 3. ಸೊ ದ ನಂಬರ್ ಆಫ್ ಝೀರೋಸ್ ಇನ್ ದ ಸಿಕ್ಸ್ತ್ ಒನ್ ಇಸ್ 3. ವೆರಿ ಸಿಂಪಲ್. ಎಷ್ಟು ಸರಿ ಎಕ್ಸ್ ಆಕ್ಸಿಸ್ ಪಾಸ್ ಆಗ್ತಿದೆ ನೋಡಿ, ಅದು ಸರಿ ನೀವು ನಂಬರ್ ಆಫ್ ಝೀರೋಸ್ ಅಂತ ಬರೀತೀರಾ. Done. Next, moving on to the next one. Find the zeros of the polynomial and verify the relationship. One of the most standard questions which you will get. First, ನೀವೇನ್ ಮಾಡಬೇಕು? Given factorization, ನೀವೇನ್ example ಕೊಟ್ಟಿದ್ದಾರೆ polynomial, factorize it and then verify. Okay. First question is x square minus 2x minus 8. So let me factorize. First step ಏನು? Multiply the coefficients of a and c. Multiply ಮಾಡಿದಾಗ minus 8x square ಸಿಗುತ್ತೆ. Now I have to write two numbers such that if I add or subtract, I should get the middle term. Splitting the middle term ಯೂಸ್ ಮಾಡ್ತಾ ಇದೀವಿ. -2 ಬೇಕು. 4th ಫ್ಯಾಕ್ಟರ್ಸ್ ಏನು? ಸಾರಿ 8th ಫ್ಯಾಕ್ಟರ್ಸ್ ಏನು? 4 2s. ಸೊ ಇವೆರಡಕ್ಕೆ ಏನೋ ಮಾಡಿದ್ರೆ -2 ಸಿಗುತ್ತಾ? ಸಿನ್ಸ್ ಐ ನೀಡ್ ನೆಗೆಟಿವ್ ಸೈನ್, ಲಾರ್ಜರ್ ನಂಬರ್ ನೆಗೆಟಿವ್ ಸೈನ್ ಕೊಡ್ತೀನಿ. ಮೈನಸ್ ಅಂಡ್ ಪ್ಲಸ್. -4 + 2 ಇಸ್ -2. ಸೊ ವಿ ಹ್ಯಾವ್ ಗಾಟ್ ಆರ್ ನಂಬರ್ಸ್. ಏನ್ ಮಾಡ್ಬೇಕೀಗ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಇಸ್ ಈಕ್ವಲ್ ಟು 0. ಅದನ್ನೇನಂತ ಬರಿಬೋದು? ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8 ಅಂತ ಬರಿಬೋದು. ಫಸ್ಟ್ ಟೂ ಟರ್ಮ್ಸ್ ಅಲ್ಲಿ ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ ಕಾಮನ್ ತಗೊಂಡ್ರೆ x ಇಂಟು ಎಕ್ಸ್ ಮೈನಸ್ 4 ಪ್ಲಸ್ ನೆಕ್ಸ್ಟ್ ಟು ಅಲ್ಲಿ 2 ಕಾಮನ್ ಇದೆ. ಸೊ 2 ಇಂಟು ಎಕ್ಸ್ ಮೈನಸ್ 4. ಸೊ ನಂಬರ್ಸ್ ಏನಾಗುತ್ತೆ? ನಂಬರ್ ಇಸ್ ಒಂದು ಎಕ್ಸ್ ಮೈನಸ್ 4 ಕಾಮನ್, ತಿರ್ಗಾ ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ನೀವೇನು ಬರಿಬೋದು ಈಗ? either you can make x is equal to 4 or you can make x is equal to -2. So you have got the values for which the polynomial value will become 0. ನೆಕ್ಸ್ಟ್ ಒಂದಿರೋ ಒಂದು ವ್ಯಾಲ್ಯೂನ ಆಲ್ಫಾ ಅಂತ ತಗೋತೀನಿ. ಐ ರೈಟ್ 4 ಆಸ್ ಆಲ್ಫಾ. ಇನ್ನೊಂದು ವ್ಯಾಲ್ಯೂನ ಬೀಟಾ ಅಂತ ತಗೋತೀನಿ. ಲೆಟ್ ಸ್ಟಾರ್ಟ್ ಆರ್ ವೆರಿಫಿಕೇಶನ್. ಫಸ್ಟ್ ಏನು? ಆಲ್ಫಾ ಪ್ಲಸ್ ಬೀಟಾ. 4 ಪ್ಲಸ್ ಆಫ್ -2 ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್. ಈಗ ಬಿ ವ್ಯಾಲ್ಯೂ ಏನು? ಸಿಂಪಲ್. ಇದು ಇಲ್ಲಿ ಏನಿರುತ್ತೋ ನಮ್ಮ ಪಾಲಿನಾಮಿಯಲ್ ಅಲ್ಲಿ, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ, ಇದು ಸಿ ವ್ಯಾಲ್ಯೂ. ಜನರಲ್ ಫಾರ್ಮ್ ನ ಕಂಪೇರ್ ಮಾಡ್ಬೇಕಷ್ಟೇ. ಓಕೆ. ಬಿ ವ್ಯಾಲ್ಯೂ ಏನಿದೆ ಅಲ್ಲಿ? -2 ಇದೆ. ಕರೆಕ್ಟಾ? ಸೊ ಮೈನಸ್ ಆಫ್ -2 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನು ಇಲ್ಲ ಅಂದ್ರೆ 1. 4 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ 4 - 2 ಎಷ್ಟಾಗುತ್ತೆ? 2 ಆಗುತ್ತೆ. 2 ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ, 2. ಸೊ ದಿಸ್ ರಿಲೇಷನ್ ಇಸ್ ವೆರಿಫೈಡ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಆಲ್ಫಾ ಬೀಟಾ. 4 ಇಂಟು -2 ಮಾಡಬೇಕು. 4 ಇಂಟು -2 ಇಸ್ ಈಕ್ವಲ್ ಟು, ಈಗ ಕೋಎಫಿಷಿಯಂಟ್ಸ್ ಅಲ್ಲಿ ಸಿ ವ್ಯಾಲ್ಯೂ ಏನಿದೆ? ಪ್ಲಸ್ ಇರೋದು ಜನರಲ್ ಅಲ್ಲಿ. ಸೊ ಇಲ್ಲಿ ಮೈನಸ್ ಇದೆ ಅಂದ್ರೆ ಸೇಮ್ ಏನಿದೆಯೋ ಅದನ್ನ ಬರ್ಕೋಬೇಕು ನಾವು. ಕರೆಕ್ಟಾ? ಸೊ -8 ಡಿವೈಡೆಡ್ ಬೈ 1. 4 ಇಂಟು -2 ಎಷ್ಟು? ಇಟ್ ಇಸ್ -8. ರೈಟ್ ಹ್ಯಾಂಡ್ ಸೈಡ್ ನಮಗೆ -8 ಸಿಕ್ಕಿದೆ. ಸೊ ವಿ ಹ್ಯಾವ್ ವೆರಿಫೈಡ್ ದಿಸ್ ರಿಲೇಷನ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1. ಆಸ್ ಯೂಶುವಲ್ ಫಸ್ಟ್ ನೀವು ಇದನ್ನ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಯೂಸ್ ಮಾಡಿಕೊಂಡು ಯು ವಿಲ್ ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ವ್ಯಾಲ್ಯೂನ್ ಫೈಂಡ್ ಮಾಡ್ತೀರಾ. 1 ಇಂಟು 4s ಸ್ಕ್ವೇರ್ ಇಸ್ 4s ಸ್ಕ್ವೇರ್. ಸೊ 4 ಇವಾಗ ಫ್ಯಾಕ್ಟರ್ಸ್ ಬರೀಬೇಕು. ಇಫ್ ಐ ಆಡ್ ಆರ್ ಸೆಪರೇಟ್ ಐ ಶುಡ್ ಬಿ ಗೆಟಿಂಗ್ -4. 2 2s ಅಂತ ಬರೀತೀನಿ. ಈಗ ಈ ಎರಡು 2ಗೆ ಆಡ್ ಮಾಡಿದ್ರೆ +4 ಬರುತ್ತೆ. ಎರಡನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತೆ? -4. ದಟ್ ಈಸ್ ದ ಸೇಮ್ ನಂಬರ್ ವಿಚ್ ಇಸ್ ನೀಡೆಡ್ ಹಿಯರ್. ಸೊ ಕಂಟಿನ್ಯೂಯಿಂಗ್, 4s ಸ್ಕ್ವೇರ್ -2s ಪ್ಲಸ್ 1. ಎರಡು ಫಸ್ಟ್ ಟರ್ಮ್ ಅಲ್ಲಿ ಕಾಮನ್ 2 ತಗೋಬಹುದು. s ಸ್ಕ್ವೇರ್ s ಇದೆ, s ಕಾಮನ್ ತಗೋಬಹುದು. 2s ರಿಮೈನಿಂಗ್ -1. ಇಲ್ಲಿ ಏನು ಕಾಮನ್ ಇಲ್ಲ. ಸೊ ಏನು ಕಾಮನ್ ಇಲ್ಲ ಅನ್ನೋದಕ್ಕೆ 1 ಕಾಮನ್ ಇರುತ್ತೆ. ಸೊ -1 ಇಂಟು 2s ಪ್ಲಸ್ ಬೇಕು, -1 ಆಲ್ರೆಡಿ ಆಚೆ ಇದೆ. ಸೊ -1. ಓಕೆ. ಅಂಡ್ ಇವೆರಡರಲ್ಲಿ ತಿರ್ಗಾ ಯಾವ್ದು ಕಾಮನ್ ಇದೆ? 2s -1 ಕಾಮನ್ ಇದೆ. 2s -1 ಕಾಮನ್ ಇದೆ. ಸೊ 2s -1 ಇಂಟು ಉಳಿದಿರೋದೇನು? 2s -1 ಇಸ್ ಈಕ್ವಲ್ ಟು 0.
ಸೊ ಎಸ್ ವ್ಯಾಲ್ಯೂ ಏನಾಗುತ್ತೆ, ಎಸ್ ಇಸ್ ಈಕ್ವಲ್ ಟು 1/2 ಆರ್ ಎಸ್ ಇಸ್ ಈಕ್ವಲ್ ಟು 1/2. ಸೊ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ, ಆಲ್ಫಾ ವ್ಯಾಲ್ಯೂ ಅಂಡ್ ಬೀಟಾ ವ್ಯಾಲ್ಯೂ ಎರಡು ಈಕ್ವಲ್. ಸೊ ಆಲ್ಫಾ ಇಸ್ ಈಕ್ವಲ್ ಟು 1/2, ಬೀಟಾ ಇಸ್ ಆಲ್ಸೋ ಈಕ್ವಲ್ ಟು 1/2. ನಾವೇನ್ ಮಾಡ್ಬೇಕೀಗ, ವೆರಿಫಿಕೇಶನ್. ಆಲ್ಫಾ ವ್ಯಾಲ್ಯೂ ಏನು ಬರ್ದಾಗಿದೆ, ಸಮ್ ಆಫ್ ಝೀರೋಸ್. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಅದನ್ನ ವೆರಿಫೈ ಮಾಡೋಣ. ಫಸ್ಟ್ ಸಮ್ ಮಾಡ್ಬೇಕಲ್ವಾ, ಸೊ ಸಮ್ 1/2 ಪ್ಲಸ್ 1/2 ಇಸ್ ಈಕ್ವಲ್ ಟು, ನೋಡಿ ಈ ಈಕ್ವೇಶನ್ ನೋಡ್ಬಿಟ್ಟು ಬಿ ವ್ಯಾಲ್ಯೂ ಏನು, ಬಿ ಇಸ್ ನಥಿಂಗ್ ಬಟ್ -4, ಕರೆಕ್ಟಾ. ಸೊ ಮೈನಸ್ ಆಫ್ -4 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನಿದೆ ಇಲ್ಲಿ, ಎ ವ್ಯಾಲ್ಯೂ ಇಸ್ 4. ಮೈನಸ್ ಆಫ್ -4 ಅಂದ್ರೆ ಇದು +4 ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್, ಯು ವಿಲ್ ಗೆಟ್ ಇಟ್ ಆಸ್ 1. ಹಾಫ್ ಪ್ಲಸ್ ಹಾಫ್ ಎರಡು ಆಡ್ ಮಾಡಿದ್ರೆ 1. ಸೊ 1 ಇಸ್ ಈಕ್ವಲ್ ಟು 1. ದ ಫಸ್ಟ್ ರಿಲೇಷನ್ ಇಸ್ ವೆರಿಫೈಡ್. ಆಲ್ಫಾ ಇಂಟು ಬೀಟಾ ಅಂದ್ರೆ 1/2 ಇಂಟು 1/2 ಶುಡ್ ಬಿ ಈಕ್ವಲ್ ಟು ವಾಟ್, ಶುಡ್ ಬಿ ಈಕ್ವಲ್ ಟು ಸಿ ಬೈ ಎ. ಸಿ ವ್ಯಾಲ್ಯೂ ಏನಿದೆ ಇಲ್ಲಿ 1 ಇದೆ, ಎ ವ್ಯಾಲ್ಯೂ 4 ಇದೆ. ಇಟ್ ಶುಡ್ ಬಿ ಈಕ್ವಲ್ ಟು 1/4. 1/2 ಇಂಟು 1/2 ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 1/4 ಇಸ್ ಈಕ್ವಲ್ ಟು 1/4. ಸೊ ದಿಸ್ ರಿಲೇಷನ್ ಇಸ್ ಆಲ್ಸೋ ವೆರಿಫೈಡ್. ಐ ಹೋಪ್ ಯು ಆರ್ ಏಬಲ್ ಟು ಫಾಲೋ ಇಟ್. ಓಕೆ, ಇದೇ ತರ ಇನ್ನ ಎಲ್ಲ ಚಾಪ್ಟರ್ದು ಕೊಡ್ತೀವಿ ನಾವು. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಲೆಟ್ ಅಸ್ ನೋ ವಾಟ್ ಯು ಫೀಲ್ ಅಬೌಟ್ ದಿಸ್ ವಿಡಿಯೋಸ್. ನೆಕ್ಸ್ಟ್ ಕ್ವೆಶನ್, 6x² - 3 - 7x. ಇದು ಒಂಥರ ಟ್ರಿಕಿ ಕ್ವೆಶನ್. ಏನಕ್ಕೆ, ಯೂಶಲಿ ಎಲ್ಲರೂ ಪ್ರತಿ ಸಮ್ಮಲ್ಲೂ ಆರ್ಡರ್ ಫಾಲೋ ಮಾಡಿದ್ದಾರೆ ನೋಡಿ. ಫಸ್ಟ್ s², ಆಮೇಲೆ ಎಸ್, ಆಮೇಲೆ 1. ಜನರಲ್ ಫಾರ್ಮ್ ಅಲ್ಲಿ ಏನಿದೆಯೋ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಅದನ್ನ ಎಲ್ಲರೂ ಫಾಲೋ ಮಾಡಿದ್ದಾರೆ. ಬಟ್ ಈ ಒಂದು ಕ್ವೆಶನ್ ಅಲ್ಲಿ ಏನಾಗ್ತಿದೆ, ಈ ಕ್ವೆಶನ್ ಅಲ್ಲಿ ನಮಗೆ ಅದು ಕರೆಕ್ಟ್ ಜನರಲ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ದ ಫಸ್ಟ್ ಸ್ಟೆಪ್ ಇಸ್ ರಿಅರೇಂಜ್ ಟು ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಫಸ್ಟ್ ಅದನ್ನ ಮಾಡೋಣ. 6x² - 7x - 3. ಇಲ್ಲಿಂದ ಆಸ್ ಯೂಶುವಲ್ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಯೂಸ್ ಮಾಡಬೇಕು, ಝೀರೋಸ್ ಫೈಂಡ್ ಮಾಡಬೇಕು, ವೆರಿಫೈ ಮಾಡಬೇಕು. ಸೊ 6 3s are 18, 18x². ಈಗ 18 ಫ್ಯಾಕ್ಟರ್ಸ್ ಬರಿಬೇಕು ನಾನು. 9 2s are 18, 9ಗೂ 2ಗೆ ಏನೋ ಮಾಡಿದ್ರೆ -7 ಬರುತ್ತೆ. ಐ ನೀಡ್ ಅ ನೆಗೆಟಿವ್ ನಂಬರ್. ಸೊ ಮೈನಸ್ ದೊಡ್ಡದು ಕೊಡ್ತೀನಿ, ಪ್ಲಸ್ ಚಿಕ್ಕದು ಕೊಡ್ತೀನಿ. 6x² - 9x + 2x - 3. 6 and 9 3 ಕಾಮನ್ ಬರುತ್ತೆ, x² and x ಕಾಮನ್ ಬರುತ್ತೆ. ಸೊ ಆಲ್ರೆಡಿ 3x ಆಚೆ ಇರೋದ್ರಿಂದ ಯು ಜಸ್ಟ್ ನೀಡ್ 2x ಹಿಯರ್. ಮೈನಸ್ ಇದೆ, ಮೈನಸ್ ಬರೀತೀನಿ. x ಆಲ್ರೆಡಿ ಆಚೆ ಇದೆ, -3 ಪ್ಲಸ್ ಇಲ್ಲಿ ಏನು ಕಾಮನ್ ಇಲ್ಲ. ಸೊ ಏನು ಕಾಮನ್ ಇಲ್ಲ ಅಂದ್ರೆ 1 ಇರುತ್ತೆ. 2x - 3. 2x - 3 ಕಾಮನ್, 2x - 3 ಕಾಮನ್ ಇಂಟು 3x + 1. ಸೊ x ವ್ಯಾಲ್ಯೂ ಏನಾಗುತ್ತೆ, ಒಂದು x ಬಂದು ಅಥವಾ ಒಂದು ಆಲ್ಫಾ ಬಂದು 3/2 ಆಗುತ್ತೆ. ಆರ್ x ಇಸ್ ಈಕ್ವಲ್ ಟು -1/2. ಓಕೆ, ವೆರಿಫಿಕೇಶನ್ ಮಾಡೋಣ. ಫಸ್ಟ್ ಏನು, ಫಸ್ಟ್ ಇಟ್ ಈಸ್ ಆಲ್ವೇಸ್ ಸಮ್ ಆಫ್ 2 zeros. ಸೊ ಇದನ್ನ ಆಲ್ಫಾ ಅಂತ ತಗೋತೀನಿ, ಇದನ್ನ ಬೀಟಾ ಅಂತ ತಗೋತೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು, ಆಲ್ಫಾ ಪ್ಲಸ್ ಬೀಟಾ. ಸೊ 3/2 - 1/2, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು -7. ಇಲ್ಲೇನಾಯ್ತು, ಓಕೆ, ಇದು -1/3 ಇದು, ಯಾಕಂದ್ರೆ x ಇಸ್ ಈಕ್ವಲ್ ಟು -1/3. ಓಕೆ, ಇದೊಂದು ಚಿಕ್ಕ ಮಿಸ್ಟೇಕ್ ಆಗಿದೆ, ಸಾರಿ. ಸೊ ಇದೇನಾಗುತ್ತೆ -1/3. -7 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನು, ಇಟ್ ಇಸ್ 6. 3/2 - 1/3 LCM ತಗೋಬೇಕು. 6 ಇಸ್ ದ LCM. ಸೊ ಇದನ್ನ 6 ಮಾಡ್ಬೇಕಂದ್ರೆ ಇಂಟು 3, ಸೇಮ್ ನಂಬರ್ ಇಂಟು 3. ಸೊ ಇಲ್ಲಿ 9 ಬರುತ್ತೆ. ಮೈನಸ್ 3 ಇದೆ ಇಲ್ಲಿ, ಇದನ್ನ 6 ಮಾಡ್ಬೇಕಂದ್ರೆ ಇಂಟು 2, ಸೇಮ್ ನಂಬರ್ ಇಂಟು 2. 9 - 2 ಇಸ್ ಈಕ್ವಲ್ ಟು ಮೈನಸ್ ಆಫ್ -7 ಹೋಲ್ ಡಿವೈಡೆಡ್ ಬೈ 6. ಓಕೆ, ಈಗ ನೋಡಿ 9 - 2 ಇಸ್ 7/6. ಮೈನಸ್ ಆಫ್ ಮೈನಸ್ ಅಂದ್ರೆ ಇದು 7/6 ಆಗುತ್ತೆ. ಹೆನ್ಸ್ ವೆರಿಫೈಡ್. ಸೆಕೆಂಡ್ ಒನ್ ಇಲ್ಲಿ ಮೇಲ್ಗಡೆ ಮಾಡ್ತೀನಿ. ಓಕೆ, ಆಲ್ಫಾ ಬೀಟಾ ಏನಿದೆ, ಆಲ್ಫಾ ಬೀಟಾ ಇಸ್ 3/2 ಇಂಟು -1/3. ದಿಸ್ ಶುಡ್ ಬಿ ಈಕ್ವಲ್ ಟು ವಾಟ್, ಸಿ ಬೈ ಎ. ಸಿ ವ್ಯಾಲ್ಯೂ ಏನಿದ್ರಲ್ಲಿ, ಸಿ ವ್ಯಾಲ್ಯೂ ಇಸ್ -3, ಎ ವ್ಯಾಲ್ಯೂ ಇಸ್ 6. ಅಂಡ್ ಆಬ್ವಿಯಸ್ಲಿ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿ ಇವಾಗ. -3 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು -3/6. ಸೊ ಎರಡು ರಿಲೇಷನ್ ಎರಡು ಕ್ವೆಶನ್ ವೆರಿಫೈ ಮಾಡಿದೀವಿ. So the fourth question is like this: 4u² + 8u. One of the easiest question. ಇದನ್ನ ನಾವು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಹೆಂಗ್ ಮಾಡೋದು, ಕಾಮನ್ ತೆಗೆಯೋಣ. ಫಸ್ಟ್ ಆಸ್ ಯೂಶುವಲ್ ನಮ್ಗೆ ಗೊತ್ತಿರೋದು ಕಾಮನ್ ತೆಗೆಯೋದಕ್ಕೆ. ಸೊ ನಾವು ಕಾಮನ್ ತೆಗೆಯೋಣ. ಸೊ 4 ಎರಡು ಟರ್ಮ್ ಅಲ್ಲಿ ಇದೆ, 4 ಕಾಮನ್. u² ಇದೆ ಅಂದ್ರೆ 1u ಆಚೆಗಡೆ. ಏನ್ ಉಳ್ಕೊಳ್ಳುತ್ತೆ ಇವಾಗ, 4u ಆಚೆಗಡೆ ಇದ್ರೆ u + 2 ಇಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಪ್ರಾಡಕ್ಟ್ ಬಂತು. ಪ್ರಾಡಕ್ಟ್ ಆಫ್ ಸಮಥಿಂಗ್ಸ್ ಆರ್ ಈಕ್ವಲ್ ಟು 0 ಅಂದ್ರೆ 4u 0 ಇರ್ಬೇಕು ಅಥವಾ u + 2 0 ಇರ್ಬೇಕು ಅಲ್ವಾ. So 4u is equal to 0 or u plus 2 is equal to 0. 4u 0 ಆದ್ರೆ u ವ್ಯಾಲ್ಯೂ ಏನಾಗುತ್ತೆ, u is equal to 0 or ಇನ್ನೊಂದು ಏನಾಗುತ್ತೆ, u is equal to -2.
ಸೊ ಈ ವ್ಯಾಲ್ಯೂನ ಆಲ್ಫಾ ಅಂತ ತಗೋತೀನಿ, ಆಲ್ಫಾ ಇಸ್ ಈಕ್ವಲ್ ಟು 0. ಇನ್ನೊಂದು ಬೀಟಾ ಏನು, ಬೀಟಾ ಇಸ್ ಈಕ್ವಲ್ ಟು -2 ಅಂತ ತಗೋತೀನಿ. ಓಕೆ, ಲೆಟ್ ಸ್ಟಾರ್ಟ್ ವೆರಿಫೈಯಿಂಗ್. ಸೊ ಫಸ್ಟ್ ವೆರಿಫಿಕೇಶನ್ ಏನ್ ಬರುತ್ತೆ, ಫಸ್ಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ, ಡೈರೆಕ್ಟ್ ಆಗಿ ಬರೀತೀನಿ 0 ಪ್ಲಸ್ ಆಫ್ -2 ಇಸ್ ಈಕ್ವಲ್ ಟು, ಇಲ್ಲಿ ನಮ್ಗೆ ಯಾವ ವ್ಯಾಲ್ಯೂ ಇದೆ, ಎ ವ್ಯಾಲ್ಯೂ ಇದೆ, ಬಿ ವ್ಯಾಲ್ಯೂ ಇದೆ, ಸಿ ವ್ಯಾಲ್ಯೂ ಕೊಟ್ಟಿಲ್ಲ, ವಿಚ್ ಮೀನ್ಸ್ ನೀವೇನ್ ತಗೋಬೇಕು, ಸಿ ವ್ಯಾಲ್ಯೂನ 0. ಓಕೆ, ಸೊ 0 ಪ್ಲಸ್ -2 ಇಲ್ಲೇನ್ ತಗೋಬಹುದು ಈಗ, ಮೈನಸ್ ಬಿ ಅಲ್ವಾ, ಸೊ ಮೈನಸ್ ಆಫ್ 8 ಮೈನಸ್ ಬಿ ಡಿವೈಡೆಡ್ ಬೈ ಎ. 4 1s 4 2s -2 ಬರ್ಬೇಕು. ಸೊ 0 ಪ್ಲಸ್ -2 ಎಷ್ಟಾಗುತ್ತೆ, -2 ಇಸ್ ಈಕ್ವಲ್ ಟು -2. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಆರ್ ಈಕ್ವಲ್. ಸೊ ಫಸ್ಟ್ ರಿಲೇಷನ್ ವೆರಿಫೈ ಆಗಿದೆ. ನೆಕ್ಸ್ಟ್ ಏನು, 0 ಇಂಟು -2 ಇಸ್ ಈಕ್ವಲ್ ಟು ಸಿ ಬೈ ಎ. 0 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಇಸ್ 4. 0 ಇಂಟು -2, ಎನಿಥಿಂಗ್ ಮಲ್ಟಿಪ್ಲೈಡ್ ವಿತ್ 0 ಇಸ್ 0, ಎನಿಥಿಂಗ್ ಡಿವೈಡೆಡ್ ಬೈ 0 ಇಸ್ ಆಲ್ಸೋ 0. ಸೊ ಎರಡು ರಿಲೇಷನ್ ವೆರಿಫೈ ಆಗಿದೆ. ನೆಕ್ಸ್ಟ್ ಟಿ ಸ್ಕ್ವೇರ್ ಮೈನಸ್ 15, ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಸೊ ನಾನು ಇದನ್ನ ಏನಂತ ಬರ್ಕೋಬಹುದು, ಟಿ ಮೈನಸ್, ಈಗ ಯಾವ್ದೋ ಒಂದು ನಂಬರ್ದು ಸ್ಕ್ವೇರ್ 15 ಅಂದ್ರೆ ಆ ನಂಬರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 15 ಆಗುತ್ತೆ. ಕರೆಕ್ಟ್. ಸೊ ಅದೇ ತರ ಇಲ್ಲಿ ನಾನು ಏನ್ ಬರಿಬೇಕೀಗ, ಐ ಕ್ಯಾನ್ ರೈಟ್ ಇಟ್ ಆಸ್ ಟಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಇಂಟು ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 15 ಇಸ್ ಈಕ್ವಲ್ ಟು 0. ನನಗೆ ಪ್ರಾಡಕ್ಟ್ ಸಿಕ್ಕಿದೆ. ಸೊ ಝೀರೋಸ್ ಏನಾಗುತ್ತೆ, ಸೊ ಇದರ್ ಟಿ ಇಸ್ ಈಕ್ವಲ್ ಟು ರೂಟ್ ಆಫ್ 15 ಆರ್ ಟಿ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಆಫ್ 15. ಈ ವ್ಯಾಲ್ಯೂನ ಆಲ್ಫಾ ಅಂತ ತಗೋತೀನಿ, ಆಲ್ಫಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 15. ಬೀಟಾನ ಏನ್ ಮಾಡ್ತೀನಿ, ಬೀಟಾ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಆಫ್ 15 ಅಂತ ತಗೋತೀನಿ. ಸೊ ಲೆಟ್ ಸ್ಟಾರ್ಟ್ ದ ವೆರಿಫಿಕೇಶನ್. ಫಸ್ಟ್ ಏನು, ಆಡಿಂಗ್ ಅಂಡ್ ಸಬ್ಟ್ರಾಕ್ಟಿಂಗ್. ಸಮ್ ಆಫ್ ಟೂ ಝೀರೋಸ್, ಫಸ್ಟ್ ಝೀರೋ ಇದು, ಸೊ ಪ್ಲಸ್ ಆಫ್ -15 ಇಸ್ ಈಕ್ವಲ್ ಟು ಮೈನಸ್ ಬಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ, ಎ ವ್ಯಾಲ್ಯೂ 1, ಕರೆಕ್ಟಾ, ಇದು ಎ ವ್ಯಾಲ್ಯೂ, ಬಿ ಇಲ್ಲ ನಮ್ಮ ಹತ್ರ, ಇದೇನು, ದಿಸ್ ಇಸ್ ಅ ಕಾನ್ಸ್ಟೆಂಟ್, ಇದು ಸಿ ಅಲ್ವಾ. ಸೊ ಬಿ ವ್ಯಾಲ್ಯೂ ಏನು, 0. ಸೊ ಮೈನಸ್ ಆಫ್ 0 ಡಿವೈಡೆಡ್ ಬೈ 1 ಪ್ಲಸ್ ರೂಟ್ 15 ಮೈನಸ್ ರೂಟ್ 15, ಇದೇನಾಗುತ್ತೆ, ಮೈನಸ್ ರೂಟ್ ಆಫ್ 15 ಮೈನಸ್ ರೂಟ್ ಆಫ್ 15 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆದ್ರೆ ಎರಡು ಸಪರೇಟ್ ಆಗುತ್ತೆ ಅಲ್ವಾ. ಸೊ 0 ಇಸ್ ಈಕ್ವಲ್ ಟು 0. ಸೆಕೆಂಡ್ ರಿಲೇಷನ್ ಮೇಲ್ಗಡೆ ಮಾಡ್ತೀನಿ. ಸೊ ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ, ಆಲ್ಫಾ ಇಂಟು ಬೀಟಾ ಮಾಡ್ಬೇಕು, ಕರೆಕ್ಟಾ. ಸೊ ರೂಟ್ 15 ಇಂಟು ರೂಟ್ 15 ಇಂಟು ಮೈನಸ್ ರೂಟ್ 15 ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಏನು, -15 ಡಿವೈಡೆಡ್ ಬೈ 1. ರೂಟ್ 15 ಇಂಟು ರೂಟ್ 15, ರೂಟ್ ನಂಬರ್ಸ್ ನ ಅದೇ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 15. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ -15 ಇಸ್ ಈಕ್ವಲ್ ಟು -15. ಸೊ we have verified both the relation. Okay, going on to the next one. Next, sixth one ee tara. Sixth question is like this, 3x. Sixth question is like this, 3x square minus x minus 4. Last question. So as usual we then ಮಾಡಬೇಕು, first we have to split the middle term because a b c ಎಲ್ಲ ಕೊಟ್ಟಿದ್ದಾರೆ. So minus 12x square we have to split such that we get minus x, ಏನು ಇಲ್ಲ ಅಂದ್ರೆ 1. ಸೊ 1 ಸಿಗ್ಬೇಕು ನಿಮಗೆ, ಆ ತರ ನಂಬರ್ ನ ಹುಡ್ಕೋಣ. ಯಾವ್ದು ಇದೆ, 6 2s are 12, ಇದಕ್ಕೆ ಏನ್ ಮಾಡಿದ್ರು 1 ಸಿಗಲ್ಲ. ನೆಕ್ಸ್ಟ್ 6 ಬದಲು ಇನ್ಯಾವ್ದು ಬರಿಬಹುದು, 4 3s ಬರಿಬಹುದು. ಸೊ 4 and 3 1 ಡಿಫರೆನ್ಸ್ ಇದೆ. ನನಗೆ ನೆಗೆಟಿವ್ ನಂಬರ್ ಬೇಕು, ಸೊ ಬಿಗರ್ ನಂಬರ್ ನೆಗೆಟಿವ್ ಕೊಡ್ತೀನಿ, ಸ್ಮಾಲ್ ನಂಬರ್ ಪಾಸಿಟಿವ್ ಕೊಡ್ತೀನಿ. ಸೊ ಏನಾಗುತ್ತೆ ಇವಾಗ ಈಕ್ವೇಶನ್, 3x ಸ್ಕ್ವೇರ್, 3 ಇಲ್ಲಿದೆ, ಸೊ ಇಲ್ಲಿ 3 ಇದೆ, ಅದನ್ನ ಹತ್ರ ಬರ್ದ್ಬಿಡ್ತೀನಿ. ಸೊ ಕಾಮನ್ ತೆಗೆಯಕ್ಕೆ ಈಸಿ ಆಗುತ್ತೆ, ಪ್ಲಸ್ 3x ಮೈನಸ್ 4x minus 4 is equal to 0. So first term ಅಲ್ಲಿ ಏನೇನು ಕಾಮನ್ ತಗೋಬಹುದು, 3 ಕಾಮನ್, x ಸ್ಕ್ವೇರ್ x ಇದೆ, x ಕಾಮನ್. ಸೊ x ಪ್ಲಸ್ 1 ಮೈನಸ್ ಇಲ್ಲೇನ್ ತಗೋಬಹುದು, -4 ಕಾಮನ್ ತಗೋಬಹುದು. -4 ಕಾಮನ್ ತಗೊಂಡ್ರೆ ಉಳಿದಿರೋದು x. -4 ಕಾಮನ್ ತಗೊಂಡಿದ್ದೀನಿ ಆಲ್ರೆಡಿ, ಸೊ ಉಳಿದಿರೋದು -1 ಅಲ್ಲ, ನಮಗೆ -4 ಬೇಕು ಮಲ್ಟಿಪ್ಲೈ ಮಾಡಿದಾಗ. ಸೊ ಪ್ಲಸ್ 1 is equal to 0. ಸೊ ಕಾಮನ್ ಏನಿದೆ ಇವಾಗ, x ಪ್ಲಸ್ 1 is ಕಾಮನ್, ಸೊ x ಪ್ಲಸ್ 1 ಇಂಟು 3x minus 4 is equal to 0. So x is equal to -1 or x is equal to 4/3. ಒಂದು ವ್ಯಾಲ್ಯೂನ ಆಲ್ಫಾ ಅಂತ ತಗೋತೀನಿ, ಆಲ್ಫಾ is equal to -1. ಇನ್ನೊಂದೇನು ಬೀಟಾ, ಬೀಟಾನ 4/3 ಅಂತ ತಗೋತೀನಿ. ಓಕೆ, ಕಮಿಂಗ್ ಟು ದ ಸಮ್ ಆಫ್ ಟು ಪ್ರಾಡಕ್ಟ್ಸ್, ಆಲ್ಫಾ ಪ್ಲಸ್ ಬೀಟಾ ಫಸ್ಟ್ ಅಲ್ವಾ. ಆಲ್ಫಾ ಪ್ಲಸ್ ಬೀಟಾ is equal to ಆಲ್ರೆಡಿ ಬರ್ದಿದ್ದೀವಿ, -b/a. ಆಲ್ಫಾ ವ್ಯಾಲ್ಯೂ ಏನು, -1. ಆಲ್ಫಾ ಪ್ಲಸ್ ಬೀಟಾ -1 ಪ್ಲಸ್ 4/3 is equal to, ಇಲ್ಲಿ a ವ್ಯಾಲ್ಯೂ ಏನಿದೆ, ಮೈನಸ್ ಆಫ್ -1 ಡಿವೈಡೆಡ್ ಬೈ 3. ಸೊ ನಿಮ್ಗೆ ಆನ್ಸರ್ ಮೈನಸ್ ಆಫ್ -1 ಅಂದ್ರೆ ಏನಾಗುತ್ತೆ, ಇದು 1/3 ಆಗುತ್ತೆ. ಇಲ್ಲಿ ಏನೂ ಇಲ್ಲ, ಸೊ ವಿ ಹ್ಯಾವ್ ಟು ಆಡ್, ಅಂದ್ರೆ LCM ತಗೋಬೇಕು. LCM 3 ಆಗುತ್ತೆ. 1 ನ 3 ಮಾಡೋದಕ್ಕೆ ಮಲ್ಟಿಪ್ಲೈ ವಿತ್ 3,
ಸೇಮ್ ನಂಬರ್ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿದ್ರೆ -3 + 4 ಬರುತ್ತೆ. -3 + 4 is 1/3 is equal to 1/3. We have verified. ಸೆಕೆಂಡ್ ರಿಲೇಷನ್ ಇಲ್ಲಿ ವೆರಿಫೈ ಮಾಡ್ತೀನಿ. ಸೆಕೆಂಡ್ ರಿಲೇಷನ್ ಏನು, ಆಲ್ಫಾ ಇಂಟು ಬೀಟಾ. ಸೊ ಒಂದು ವ್ಯಾಲ್ಯೂ ಏನು -1 ಇಂಟು 4/3 is equal to c/a. c ಏನು -4 ಡಿವೈಡೆಡ್ ಬೈ 3. -1 ಇಂಟು 4/3. 1 ಇಂಟು 4/3 4/3 ನೇ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, is equal to -4/3. Hence we have verified the relation. Exercise 2.1 ನ ಸೆಕೆಂಡ್ ಮೇನ್ ಈ ತರ ಇದೆ. Find a quadratic polynomial each with the given numbers as the sum and product of its zeros respectively. ನಾನು ಇದನ್ನ ಫಸ್ಟ್ ವಿಡಿಯೋ ಎಕ್ಸ್ಪ್ಲನೇಷನ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಕೊಡ್ತಾರೆ, ನೀವು ಅದನ್ನ ಯೂಸ್ ಮಾಡಿಕೊಂಡು ಪಾಲಿನಾಮಿಯಲ್ ಫೈಂಡ್ ಮಾಡಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕೊಟ್ಟಿರೋದು ಸಮ್ ಆಫ್ ಪ್ರಾಡಕ್ಟ್ಸ್, ಸೆಕೆಂಡ್ ಕೊಟ್ಟಿರೋದು ಸಮ್ ಆಫ್ ಝೀರೋಸ್. ಪಾಲಿನಾಮಿಯಲ್ಸ್ ಎಕ್ಸಸೈಸ್ ನ ಸೆಕೆಂಡ್ ಮೇನ್ ಈ ತರ. Polynomials exercise na second main ee tara ide. Find a quadratic polynomial each with the given numbers as sum and product of its zeros. ನಾನು ಇದನ್ನ ನಾರ್ಮಲ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ನಾರ್ಮಲ್ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ವಾಚ್ ದಟ್ ಅಂಡ್ ದೆನ್ ವಾಚ್ ದಿಸ್. ಓಕೆ, ಫಸ್ಟ್ ಕೊಟ್ಟಿರೋದು ಆಲ್ಫಾ ಪ್ಲಸ್ ಬೀಟಾ, ಸೆಕೆಂಡ್ ಕೊಟ್ಟಿರೋದು ಆಲ್ಫಾ ಬೀಟಾ. ನಮಗೆ ಗೊತ್ತಾಗಲ್ಲ, ಸೊ ಅದನ್ನ ಫಸ್ಟ್ ಬರ್ಕೊಂಬೋಣ ನಾವು. ಓಕೆ, ಫಸ್ಟ್ ಏನ್ ಕೊಟ್ಟಿರೋದು ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಾಗುತ್ತೆ 1/4. ಆಲ್ಫಾ ಬೀಟಾ ವ್ಯಾಲ್ಯೂ ಏನಾಗುತ್ತೆ, ಇಟ್ ಇಸ್ -1. ಸೊ ಈ ಈಕ್ವೇಶನ್ ಅಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಬೀಟಾ ವ್ಯಾಲ್ಯೂ ಏನು, ಇಟ್ ಇಸ್ 1/4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ವ್ಯಾಲ್ಯೂ ಏನು -1. ಕಂಟಿನ್ಯೂಯಿಂಗ್ ಇದೇನಾಗುತ್ತಿದೋ ಎಕ್ಸ್ ಸ್ಕ್ವೇರ್ ಮೈನಸ್ ಇರೋದು ಮೈನಸ್ ಹಂಗೆ ಇರುತ್ತೆ, -1/4x ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ -1. ಈಗ ಈ 1/4 ಈ ಡಿವೈಡೆಡ್ ಬೈ 4 ಇಟ್ ಇಸ್ ಇರಿಟೇಟಿಂಗ್, ಕರೆಕ್ಟ್. ಸೊ ನಾವೇನ್ ಮಾಡ್ತೀವಿ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ 4. ಯಾಕೆ, ಪ್ರತಿಯೊಂದು ಟರ್ಮ್ ನಾನು 4 ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ ಮಲ್ಟಿಪ್ಲೈ ಮಾಡೋಕ್ ಬರುವಾಗ ಏನಾಗುತ್ತೆ, 1/4 ಮಲ್ಟಿಪ್ಲೈಡ್ ವಿತ್ 4 ಏನಾಗುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಡಿನಾಮಿನೇಟರ್ ನ ಎಲಿಮಿನೇಟ್ ಮಾಡೋದಕ್ಕೆ ಫುಲ್ ಈಕ್ವೇಶನ್ ನಾನು ಮಲ್ಟಿಪ್ಲೈ ಬೈ 4 ಮಾಡ್ತಿದ್ದೀನಿ. ಓಕೆ, ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 1 ಇಂಟು 4 ಏನಾಗುತ್ತೆ 4x² ಮೈನಸ್ 1/4 ಇಂಟು 4 ಏನಾಗುತ್ತೆ -x -1 ಇಂಟು 4 -4. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಶನ್. ಓಕೆ, ಡನ್. ನೆಕ್ಸ್ಟ್ ಕ್ವೆಶ್ಚನ್. Alpha plus beta is √2. Alpha beta is 1/3. As usual, substitute ಮಾಡಿ equation ಗೆ. x² minus alpha plus beta ಏನು √2 into x plus 1/3. ಈ ಸರಿ ಸಿ ಅಲ್ಲಿರೋ 3 ನಮಗೆ ಇರಿಟೇಟ್ ಮಾಡ್ತಿದೆ. ಸೊ ಹೋಲ್ ಈಕ್ವೇಶನ್ ಮಲ್ಟಿಪ್ಲೈ ವಿತ್ ವಿಚ್ ನಂಬರ್, ನೀವು ಎಲಿಮಿನೇಟ್ ಮಾಡಬೇಕಾಗಿರೋ 3 ನ ಮಲ್ಟಿಪ್ಲೈ ಬೈ 3. ಸೊ 1 ಇಂಟು 3 ಏನಾಗುತ್ತೆ 3x². √2 ಇಂಟು 3 ಇರ್ರಾಷನಲ್ ಅಂಡ್ ರಾಷನಲ್ ನಂಬರ್ ಮಾಡಿದ್ರೆ ಏನಾಗುತ್ತೆ, ನೀವೇನ್ ಏನ್ ನಂಬರ್ ಇದೆಯೋ ಅದನ್ನ ಬರೀರಿ. -3√2 ಇಂಟು ಎಕ್ಸ್ ಪ್ಲಸ್ 1/3 ಇಂಟು 1/3 ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಶನ್. ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 0 and √5. ಫಸ್ಟ್ ಆಲ್ಫಾ ಪ್ಲಸ್ ಬೀಟಾ ಇಸ್ 0, ಆಲ್ಫಾ ಬೀಟಾ ಇಸ್ √5. ಓಕೆ, ಸೊ ನಮಗೆ ಆಲ್ರೆಡಿ ಈಕ್ವೇಶನ್ ಗೊತ್ತಿದೆ, x² ಮೈನಸ್ ಆಫ್ 0 ಪ್ಲಸ್ √5. ಸೊ ಏನಾಗುತ್ತಿದೋ x² ಪ್ಲಸ್ √5. ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಶನ್. ನೆಕ್ಸ್ಟ್ 1 and 1. ಆಲ್ಫಾ ಪ್ಲಸ್ ಬೀಟಾ 1, ಆಲ್ಫಾ ಬೀಟಾನು 1. ಸೊ x² ಮೈನಸ್ ಆಫ್ 1 ಇಂಟು ಎಕ್ಸ್ ಪ್ಲಸ್ 1. x² minus x plus 1 is our required equation. ಅಷ್ಟೇ, ತುಂಬಾ ಸಿಂಪಲ್ ಇದೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. -1/4 and 1/4. ಸೊ ಆಲ್ಫಾ ಬೀಟಾ ಏನಾಗುತ್ತೆ -1/4. ಆಲ್ಫಾ ಬೀಟಾ ಏನಾಗುತ್ತೆ 1/4. ಓಕೆ, ಸೊ ನಮ್ಗೆ ಆಲ್ರೆಡಿ ಈಕ್ವೇಶನ್ ಗೊತ್ತಿದೆ ಯಾವ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ. x² ಮೈನಸ್ ಆಲ್ಫಾ ಬೀಟಾ ಏನು ಮೈನಸ್ ಆಫ್ -1/4, ಎರಡಕ್ಕೂ ಮೈನಸ್ ಇದೆ, ಹುಷಾರಾಗಿರಿ. ಪ್ಲಸ್ ಆಲ್ಫಾ ಬೀಟಾ ಏನು 1/4. ಓಕೆ, ಸೊ ಫಸ್ಟ್ ಸೈನ್ ಏನಿದೆ ಅದು ನಾವು ಸಾರ್ಟ್ ಮಾಡ್ಕೊಂಬೋಣ. x² ಪ್ಲಸ್ 1/4 ಇಂಟು ಎಕ್ಸ್ ಪ್ಲಸ್ 1/4. ಎರಡರಲ್ಲೂ 4 ಇರಿಟೇಟ್ ಮಾಡ್ತಿದೆ. ಸೊ ಹೋಲ್ ಈಕ್ವೇಶನ್ ಮಲ್ಟಿಪ್ಲೈ ಬೈ 4. 4 ಇಂಟು 1 4x² ಪ್ಲಸ್ 1/4 ಇಂಟು 4 ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಮಾತ್ರ ಬರೀತೀನಿ ಪ್ಲಸ್ 1. ದಿಸ್ ಈಸ್ ಅವರ್ required equation. Next 4 and 1. Alpha plus beta is 4, alpha beta is 1. So what is the equation? x² minus 4 minus of 4 into x plus 1. x² minus 4x plus 1. ಏನು ಡಿಸ್ಟರ್ಬೆನ್ಸ್ ಇಲ್ಲ.
ಸೊ ವಿ ಕ್ಯಾನ್ ಟೆಲ್ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಈಕ್ವೇಶನ್. ಇಲ್ಲಿಗೆ ನಿಮ್ಮ ಪಾಲಿನಾಮಿಯಲ್ ಚಾಪ್ಟರ್ ನ ಎಕ್ಸರ್ಸೈಸ್ ಕ್ವೆಶನ್ಸ್ ಮುಗಿಯುತ್ತೆ. ಇದೇ ತರ ಪ್ರತಿಯೊಂದು ಚಾಪ್ಟರ್ಗೂ ನಾವು NCERT ಸೊಲ್ಯೂಷನ್ಸ್ ನ ಅಪ್ಲೋಡ್ ಮಾಡ್ತೀವಿ. ಸ್ಟೇ ಟ್ಯೂನ್ ಅಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಫಾರ್ ಅವರ್ ಮ್ಯಾಥ್ಸ್ ಕನ್ನಡ ಚಾನಲ್. ಎಲ್ರಿಗೂ ಧನ್ಯವಾದ.